ಹಾಯ್ ಹಲೋ ನಮಸ್ಕಾರ. ಇವತ್ತಿನ ದಿನ ನಾವು ಸಿಂಪಲ್ಲಾಗಿ ಬ್ರೆಡ್ ಪಕೋಡ ಮಾಡ್ಕೊಂಡು ಬನ್ನಿ. ಈಸಿಯಾಗಿ ಯಾವ ರೀತಿ ಮಾಡೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ಒಂದು ಕಡಾಯಿ ತೊಗೊಂಡು 1 ಕಪ್ ಕಡಲೆ ಹಿಟ್ಟು, ನಂತರ ಒಂದು ಚಿಟಿಕೆ ಸೋಡಾ ಪುಡಿ, ನಂತರ ಓಮ್ ಕಾಳು 1 ಸ್ಪೂನು, ಕೈಲೇ ಪ್ರೆಶ್ ಮಾಡಿ ಹಾಕಿ ಘಮ ಅರೋಮ ಎಲ್ಲ ಬರುತ್ತೆ. ನಂತರ ಒಂದು ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಸ್ಮೂತ್ ಬ್ಯಾಟರ್ ಮಾಡ್ಕೋಬೇಕು. ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ನಂತರ ಗ್ಯಾಸ್ ಸ್ಟವ್ ಹಚ್ಚಿಕೊಂಡು ಕಡಾಯಿ ಸ್ವಲ್ಪ ಸ್ಟಫಿಂಗ್ ನಾವು ರೆಡಿ ಮಾಡ್ಕೋಬೇಕು. ಆಲೂಗಡ್ಡೆ ಬೇಯಿಸಿದ್ದು ತೊಗೋಬೇಕು, ಸ್ವಲ್ಪ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ಉಪ್ಪು, ಖಾರ, ಅರಿಶಿನ ಪುಡಿ ಇಷ್ಟೇ ಹಾಕಿ ಒಂದು ಒಗ್ಗರಣೆ ತೊಗೋಬೇಕು. ಚೆನ್ನಾಗಿ ಆಯಿಲಲ್ಲಿ ಈರುಳ್ಳಿ ಬಾಡಿಸ್ಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿಕೊಂಡಿದ್ದ ಟೊಮೆಟೊವನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಅರಿಶಿನ ಪುಡಿ 1 ಸ್ಪೂನ್, ಜೀರಿಗೆ, ಸ್ವಲ್ಪ ಅಚ್ಚ ಖಾರದ ಪೌಡರ್ ಹಾಕಿ ಫ್ರೈ ಮಾಡ್ಕೋಬೇಕು. ಸಿಂಪಲಾಗಿ ಬೇಗ 10 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿ. ರುಚಿಗೆ ತಕ್ಕಟ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಂಡು ಬೇಯಿಸಿದ ಆಲೂಗಡ್ಡೆ ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಸ್ಟಫಿಂಗ್ ನಮ್ಮದು ರೆಡಿ ಆಗೋಯಿತು. ಒಂದು 5 ನಿಮಿಷ ಬೇಯಬೇಕು ಅಷ್ಟೇ. ನಂತರ ಈಗ ಒಂದು ಕಡಾಯಿಗೆ ಇಟ್ಕೊಂಡು ಆಯಿಲ್ ಕಾಯಲಿಕ್ಕೆ ಇಟ್ಕೊಳ್ಬೇಕು. ನಂತರ ನಾವು ಬ್ರೆಡ್ ತೊಗೋಬೇಕು. ನಮಗೆ ಎಷ್ಟು ಬೇಕಷ್ಟು ಬ್ರೆಡ್ ತೊಗೊಳ್ಳಿ. ನಿಮಗೆ ತಗೊಂಡ ನಂತರ ಕರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಬಾಣಲಿ ನೆಕ್ಸ್ಟು ನಾವು ಬ್ರೆಡ್ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಶೇಪ್ ಬೇಕು ಆ ಶೇಪು ಬ್ರೆಡ್ ಕಟ್ ಮಾಡಿಕೊಂಡು ನಂತರ ಸ್ಟಫಿಂಗ್ ನಾವು ಅದರಲ್ಲಿ ತುಂಬಿಕೊಂಡು ಪ್ರೆಶ್ ಮಾಡಬೇಕು ಅಷ್ಟೇ. ಸಿಂಪಲಾಗಿ ಸ್ವಲ್ಪನೇ ಹಾಕಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಸ್ಮೂತ್ ಇರುತ್ತೆ ಬ್ರೆಡ್ಡು, ಬೇಗ ಹತ್ತಿಕೊಳ್ಳುತ್ತೆ. ನಂತರ ನಾವು ಸ್ಟಫಿಂಗ್ ತುಂಬಿದ ನಂತರ ನಾವು ಕಡಾಯಿಗೆ ಹಾಕಬೇಕಲ್ಲ. ನಾವು ಬ್ರೆಡ್ ಎಲ್ಲ ಸ್ಟಫಿಂಗ್ ತುಂಬಿದ ನಂತರ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಆನಂತರ ನಾವು ಒಂದೊಂದೇ ನಾವು ಪ್ಲೇಟ್ ಒಳಗೆ ಇಟ್ಕೊಳ್ಬೇಕು. ಈ ಥರ ನಾವು ಹಾಲು ಸ್ಟಫಿಂಗ್ ಎಲ್ಲ ತುಂಬಿಟ್ಟು ನಂತರ ಬೇಗ ನಾವು ಹಿಟ್ಟಿನಲ್ಲಿ ಎದ್ದು ಕರಿಬೇಕು. ಕರಿಲಿಕ್ಕೆ ಈಸಿ ಆಗುತ್ತೆ. ಇವಾಗ ಆಯಿತು. ಈಗ ನಾವು ಹಿಟ್ಟು ಚೆನ್ನಾಗಿ 2 ನಿಮಿಷ ಕಲಿಸ್ಕೊಳ್ಳಿ. ನಂತರ ಬ್ರೆಡ್ ಪಕೋಡವನ್ನು ಅದರಲ್ಲಿ ಎದ್ದು ಆಯಿಲಲ್ಲಿ ಬಿಟ್ಟರೆ ಆಯಿತು. ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ನಾವು ಲೋ ಫ್ಲೇಮ್ ಟು ಹೈ ಫ್ಲೇಮ್ ಒಳಗಡೆ ಇಟ್ಟುಕೊಂಡು ಚೆನ್ನಾಗಿ ನಾವು ಬ್ರೆಡ್ ಸರಿಯಾಗಿ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಒಳಗೆ ಹಸಿ ಹಿಟ್ಟು ಹಾಗೆ ಉಳ್ಕೊಂಡ್ಬಿಡುತ್ತೆ, ಸರಿ ಆಗೋದಿಲ್ಲ. ನೆಕ್ಸ್ಟ್ ಮಕ್ಕಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾವು ಚೆನ್ನಾಗಿ ನೋಡಿ ಮಾಡ್ಕೋಬೇಕು. ತುಂಬಾ ಈಸಿ ಆಗುತ್ತೆ. 10 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿ. ತುಂಬ ದಿನ ಆಯಿತು ನಾವು ಬ್ರೆಡ್ ಪಕೋಡವನ್ನು ನಾವು ಮಾಡಿ ಕೊಟ್ಟಿರೋದಿಲ್ಲ ನಮ್ಮ ಮಕ್ಕಳಿಗೆ.
ಇವತ್ತು ನಮ್ಮ ಮಗು ಕೇಳಿದ್ದು, ಅಮ್ಮ ನನಗೆ ಬ್ರೆಡ್ ಪಕೋಡ ತಿನ್ಬೇಕು ಅನಿಸ್ತಾ ಇದೆ, ಮಾಡಿಕೊಡಿ ಅಮ್ಮ ಅಂತಂದು ಕೇಳಿದ್ಲು. ಹಾಗಾಗಿ ತಕ್ಷಣ ನಾವು ಸರಿಯಪ್ಪ ಮಗನೇ ನಿಂದಿರು, ನಾನು ಮಾಡಿಕೊಡ್ತೀನಿ ಅಂತ ಮಾಡ್ತಾಯಿದ್ದೀನಿ. ಬೇಗ ಆಗುತ್ತೆ ಅಷ್ಟೇ. ಚಿಕ್ಕ ಮಕ್ಕಳಿಗೆ ಅಷ್ಟೇ ಒಂದು 10 ನಿಮಿಷ ಮಾಡಿಕೊಡುವಂಥ ರೆಸಿಪಿ ಅಲ್ಲ. ಅವರ ಹೊಟ್ಟೆನೇ ತುಂಬುತ್ತೆ, ನಮಗೆ ಏನು ರಜೆ ಟೈಮ್ನಲ್ಲಿ ಟೈಮ್ ಸೇವ್ ಆಗುತ್ತೆ. ತುಂಬ ಏನು ಬೇಯಿಸೋದು ಅಷ್ಟೊಂದು ಏನಿಲ್ಲ, ಜಸ್ಟ್ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಮೇಲೆಗಡೆ ಎಲ್ಲ ಕ್ರಿಸ್ಪಿಯಾಗಿ ಬಂದಿರುತ್ತೆ, ಒಳಗೆಲ್ಲ ಫುಲ್ಲು ಸ್ಮೂತಾಗಿರುತ್ತೆ. ಬ್ರೆಡ್ ಪಕೋಡ ಸಿಂಪಲಾಗಿ ಮಾಡಿದ್ದೀನಿ, ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಬ್ರೆಡ್ ಪಕೋಡ ನೋಡಿದ್ದೀರಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್